ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಎದ್ದೆ. ಸೊ ಇವತ್ತಿಗೆ ನಂದು ಲಾಗ್ ಸ್ಟಾರ್ಟ್ ಮಾಡಿ 8ನೇ ದಿನ, ಡೇ 8. ಸೊ ಹಾಗೆ ಆ್ಯಸ್ ಯೂಶುವಲ್ ಬೆಳಗ್ಗೆ 6 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಸೊ ಬ್ರಷ್ ಮಾಡಿ ಹೊರಗಡೆ ವಾಕಿಂಗ್ ಹೊಂಟೆ. ಇವತ್ತು ಬೇರೆ ಲೇನ್ ಸೆಲೆಕ್ಟ್ ಮಾಡಿದ್ದೆ. ಸೊ ನಮ್ಮ ಪಿ ಜಿದು ನೆಕ್ಸ್ಟ್ ಲೈನು. ಸೊ ಹೋಗ್ಬೇಕಾದ್ರೆ ಇಲ್ಲೊಂದು ದೇವಿ ದೇವಸ್ಥಾನ ಇದೆ, ಆ ದೇವರಿಗೆ ಕೈ ಮುಗಿದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡು ಹೋಗ್ತಾಯಿದ್ದೆ. ಸೊ ನಿಮಗೆ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡಿಕೊಂಡೆ. ಇದೆ ಯಾವ ದೇವರು ಅಂತ ಗೊತ್ತಿಲ್ಲ, ಬಟ್ ದೇವಿ ದೇವಸ್ಥಾನ ಫುಲ್ ಲಾಕ್ ಮಾಡಿದರು. ಸೊ ಆಮೇಲೆ ಹೋಗ್ತಾ ಇದ್ದೆ. ಸೊ ಹೋಗ್ಬೇಕಾದ್ರೆ ಇವತ್ತು ವ್ಯೂ ಚೆನ್ನಾಗಿತ್ತು, ಬಟ್ ಆಲ್ಮೋಸ್ಟ್ 6:30ಗೆ ನಾನು ರೋಡಲ್ಲಿ ಇದ್ದೆ, ಬಟ್ ಯಾರೂ ಇದ್ದಿದ್ದಿಲ್ಲ, ಫುಲ್ ಖಾಲಿ ಇತ್ತು. ಸೊ ನಾನು ಹೋಗ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಮೇ ಬಿ 6:30 ಅಂದರೆ ಎಲ್ಲರೂ ಮಲ್ಕೊಂಡಿರ್ತಾರೆ, ಚಳಿ ಅಲ್ವಾ ಸ್ವಲ್ಪ. ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೆ. ಸೊ ಹೋಗಿ ಆ್ಯಕ್ಚುಲಿ ನಾನು ರನ್ನಿಂಗ್ ಮಾಡಬೇಕು, ಬಟ್ ವಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡೋಣ ರನ್ನಿಂಗ್ ಅಂದ್ಕೊಂಡು. ಸೊ ಆ್ಯಸ್ ಯೂಶುವಲು ಇಲ್ಲಿ ಮತ್ತೊಂದು ಗಣೇಶ ಟೆಂಪಲ್ಲು ಆಲ್ಮೋಸ್ಟ್ ಒಂದು ರೋಡಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ. ಸೊ ಹೋಗಬೇಕಾದ್ರೆ ಅದೆಲ್ಲ ಮುಗಿಸಿ ಮತ್ತೆ ಬರ್ತಾಯಿದ್ದೆ. ಇಲ್ಲೊಂದು ಏನೋ ಚೆನ್ನಾಗಿತ್ತು ಲೈಟಿಂಗ್ ಎಲ್ಲ. ಸೊ ಮೇ ಬಿ ಮಹಾರಾಷ್ಟ್ರದ್ದು ಏನಾದರೂ ಇದು ಆ್ಯಕ್ಟಿವಿಟಿ ಇರುತ್ತೆ ಅದು. ಸೊ ಹಾಗಾಗಿ ನಾನು ಅದನ್ನು ನೋಡಿಕೊಂಡು ಸೊ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಆಲ್ಮೋಸ್ಟ್ ನಾನು ಅಲ್ಲಿ ಹೋಗಿ ರೀಚ್ ಆಗಿ ಬರ್ತೀನಿ 7:10. ಅವಾಗೆಲ್ಲರೂ ಎದ್ದು ವಾಕಿಂಗ್ ಬರ್ತಾಯಿದ್ರು. ಸೊ ಹಾಗೆ ಬರಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಇವರೆಲ್ಲ ಒಬ್ಬರು ಹಾಲು ಮಾರೋರು, ಕೈಪಲ್ಯ ಮೀನ್ಸ್ ತರಕಾರಿ ಮಾರೋರೆಲ್ಲ ಇದ್ದರು. ಇವ್ರನ್ನೆಲ್ಲ ನೋಡಿದ್ರೆ ಏನು ಅನಿಸುತ್ತೆ ಅಂದರೆ ಲೈಫ್ ಈಸ್ ನಾಟ್ ಈಸಿ ಅನಿಸುತ್ತೆ. ಸೊ ಎಲ್ಲರಿಗೂ ಅವ್ರದ್ದೇ ಆದಂಥ ಕಷ್ಟ ಇರುತ್ತೆ. ಸೊ ಬಂದು ನಾನು ಬೈಕ್ ನೋಡ್ತಾ ಇದ್ದೆ, ಮತ್ತೇನಾದರೂ ಇವತ್ತೇನಾದರೂ ಮುರಿದಿದ್ದಾರ ಅಂತ. ಸೊ ಆ ಥರ ಏನಾಗಿದ್ದಿಲ್ಲ. ಅದೇ ಒಂದು ಇಂಡಿಕೇಟರೇ ಒಂದು ಜೋತ್ ಬಿದ್ದಿತ್ತು, ಅದನ್ನು ಊರಿಂದ ಬಂದಮೇಲೆ ಕರೆಕ್ಟ್ ಮಾಡ್ತೀನಿ. ಸೊ ಅದೆಲ್ಲ ಮುಗೀತು. ಸೊ ನೋಡಿಕೊಂಡು ಮೇಲೆ ಹೊರಟು ಒಂದು ವೀಡಿಯೋ ಮಾಡ್ಕೋತಾ ಇದ್ದೆ. ನಿಮ್ಗೆ ಅನ್ನಿಸ್ತಿರ್ಬೋದು ಡೈಲಿ ಇವನೇನೋ ಇದನ್ನು ತೋರಿಸ್ತಾನೆ ಅಂತ ಅನ್ಕೋಬೋದು, ಬಟ್ ನಾನು ಏನಕ್ಕೆ ತೋರಿಸ್ತೀನಿ ಅಂತಂದರೆ, ನೀವು ನೋಡಿದ್ದೀರಾ ಆಲ್ಮೋಸ್ಟ್ ಲಾಗರೆಲ್ಲ ಒಂದು 200-300 ಕಿಲೋಮೀಟ್ರ್ ಹೋಗಿಬಿಟ್ಟು ವ್ಯೂ ನೋಡೋಕೆ ಹೋಗ್ತಾರೆ. ಸೊ ಆ ವ್ಯೂ ಇಲ್ಲೇಯಿಂದ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಯೂಶ್ವಲಿ ಅದನ್ನು ಡೈಲಿ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಅದು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ. ಓಕೆ. ಸೊ ಆಮೇಲೆ ಆ್ಯಸ್ ಯೂಶ್ವಲು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ವರ್ಕೌಟ್ ಅಂದರೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಎಕ್ಸಸೈಸ್ ಎಲ್ಲ ಮುಗಿಸ್ಬಿಟ್ಟು ನಾನು ಕೆಳಗೆ ಹೋಗಿ ಸ್ನಾನ ಮಾಡಿ ರೆಡಿ ಆದೆ. ಸೊ ತಲೆಗೆ ಎಣ್ಣೆ ಹಾಕಿದ್ದೆ ಅಂತ ಇವತ್ತು ಸ್ವಲ್ಪ ಆಫೀಸಿಗೆ ಹೋಗೋದು ಲೇಟ್ ಆಯಿತು. ಸೊ ಇನ್ನೇನು ರೆಡಿಯಾಗಿ ಒಂದು ವೀಡಿಯೋ ಮಾಡಿಕೊಂಡು ಹೊರಟೆ. ಸೊ ಇವತ್ತು ಬೆಳಗ್ಗೆ ಎಣ್ಣೆ ಹಾಕಿದ್ದೆ. ಸೊ ಹಾಗಾಗಿ ಒಂದು 20 ನಿಮಿಷ ಲೇಟ್ ಹೋಗೋಣ ಅಂತ ಲೇಟ್ ಹೊರಟೆ. ಆಲ್ಮೋಸ್ಟ್ ಇವತ್ತು ಒಂದು 10 ಹಾಗೆ ಬಿಟ್ಟಿದ್ದೆ ನಾನು. ಸೊ ಹೋಗೋಷ್ಟರಲ್ಲಿ 10:30 ಆಗುತ್ತೆ. ಸೊ ಇನ್ನೇನು ನಾನು ಬೈಕ್ ಹತ್ರ ಬಂದೆ. ಸೊ ನನ್ನ ಬೈಕ್ ಹತ್ರ ಬಂದು ನನ್ನ ಬೈಕ್ ತೊಗೊಂಡ್ಬಿಟ್ಟು ನಾನು ಆಫೀಸಿಗೆ ಹೊರಟೆ. ಸೊ ಆಫೀಸಿಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇನ್ನೇನು ಆಫೀಸ್ ಬಂದು ಬೈಕ್ ಪಾರ್ಕ್ ಮಾಡಿ ಆ್ಯಸ್ ಯೂಶ್ವಲು ಇಲ್ಲಿಂದ ಅರೌಂಡ್ ಒಂದು 200 ಮೀಟರ್ ನಡ್ಕೋತಾ ಹೋಗಬೇಕು. ಸೊ ನಡ್ಕೋತಾ ಹೋಗ್ತಾ ಇದ್ದೆ. ಸೊ ಇವತ್ತೊಂದು ಬೆಳಗ್ಗೆ ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟ್ ಏನು ಅಂತ ನಿಮಗೆ ಸಾಯಂಕಾಲ ಹೇಳ್ತೀನಿ. ಸೊ ನಾನು ಅದನ್ನು ಇದು ಮಾಡಬೇಕಾ ಬೇಡವಾ ಅಂತ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ನೀವು ಈ ವಿಡಿಯೋ ಏನಾದರೂ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಆ ಇನ್ಸಿಡೆಂಟ್ ಏನು ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಆ ಇನ್ಸಿಡೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಆ್ಯಸ್ ಯೂಶುವಲು ಆಫೀಸ್ಗೆ ಹೋಗಿ ನಾನು ಕಾಫಿ ಕುಡಿತೀನಿ. ಸೊ ಆಫೀಸ್ಗೆ ಹೋಗಿ ಕಾಫಿ ಕುಡಿದು ಮತ್ತೆ ಬ್ಯಾಕ್ ಟು ವರ್ಕ್ ಹೋದೆ. ಸೊ ವರ್ಕೆಲ್ಲ ಮುಗಿಸಿದೆ. ಸೊ ವರ್ಕ್ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆ ಆ್ಯಸ್ ಯೂಶುವಲ್ ಮತ್ತು 1 ಗಂಟೆಗೆ ಊಟಕ್ಕೆ ಹೋದೆ. ಇವತ್ತು ಚೆನ್ನಾಗಿತ್ತು. ಸೊ ಊಟ ಮಾಡಿ ಮತ್ತೆ ವರ್ಕ್ ಮಾಡೋಕ್ಕೆ ಹೋದೆ. ಸೊ ವರ್ಕೆಲ್ಲ ಮುಗಿಸಿದೆ. ಅರೌಂಡ್ ಇವತ್ತು ಊರಿಗೆ ಹೋಗ್ಬೇಕಂತ ಬೇಗ ಬಂದೆ. ಸೊ ಬರಬೇಕಾದ್ರೆ ಇಲ್ಲೊಂದು ನೋಡಿ ಯಾರೋ 10 ನಂಬರ್ ಮೇ ಬಿ ಸಚಿನ್ ತೆಂಡೂಲ್ಕರ್ ಆರ್ ಮೆಸ್ಸಿ ಇಬ್ಬರಲ್ಲಿ ಯಾರ್ದಾದ್ರೂ ಒಂದು ಫ್ಯಾನ್ ಇರ್ತಾನೆ. ಫುಲ್ ಎಲ್ಲ ಮಾಡಿಬಿಟ್ಟಿದ್ದಾನೆ ಡೆಕೋರೇಷನ್ ಇನ್ಕ್ಲೂಡಿಂಗ್ ಸೀಟು. ಸೊ ನಾನು ಆದಷ್ಟು ಇವತ್ತು ಒಂದು 4 ಹಾಗೆ ಬಂದೆ ನಾನು ರೂಮ್ಗೆ. ಸೊ ಬಂದು ನನ್ನ ಬೈಕೆಲ್ಲ ಸೇಫಾಗಿ ಪಾರ್ಕ್ ಮಾಡಿದೆ ಊರಿಗೆ ಹೋಗ್ಬೇಕಂತ. ಸೊ ಹಾಗಾಗಿ ಮತ್ತು ಯಾರು ಏನು ಮುರಿಬಾರ್ದಲ್ವಾ, ಮೊನ್ನೆ ಥರ ಇಂಡಿಕೇಟರು. ಸೊ ಅದೇ ರೀಸನ್ಗೆ ನಾನು ಸೇಫಾಗಿ ಪಾರ್ಕ್ ಮಾಡಿ ಸೊ ಬಂದೆ. ಸೊ ನನ್ನ ಹತ್ರ ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು. ಸೊ ಹಾಗಾಗಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಇಟ್ಕೊಂಡು ಉಳಿದೆಲ್ಲ ಈ ಸಾರಿ ಮನೆಯಲ್ಲೇ ಇಟ್ಬರೋಣ ಅಂತ ಪ್ಯಾಕ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ನನ್ನ ಹತ್ರ ತುಂಬ ಬಟ್ಟೆ ಇದೆ. ಅದನ್ನು ಇಡೋಕ್ಕೆ ಜಾಗನೂ ಇಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ನನಗೆ ಎಷ್ಟು ಪ್ಯಾಂಟು ಎಷ್ಟು ಶರ್ಟ್ ಬೇಕು ಸೊ ಅದನ್ನಷ್ಟೇ ಇಟ್ಕೊಂಡೆ. ಸೊ ಅದರಲ್ಲಿ ಮ್ಯಾನೇಜ್ ಮಾಡೋಣ ಅಂತೇಳಿ. ಸೊ ಅದು ಬಿಟ್ಟು ಇನ್ನೇನೋ ರೈನ್ ಕೋಟ್ ಅದೆಲ್ಲ ಇತ್ತು. ಇನ್ನೊಂದು ರೈನಿ ಸೀಸನ್ ಎಲ್ಲ ಮುಗ್ದಿದೆ ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ಮನೇಲಿ ಇಟ್ಬರೋಣ ಅಂತ ಪ್ಯಾಕ್ ಮಾಡ್ತಾಯಿದ್ದೆ ನಾನು. ಸೊ ಬ್ಯಾಕ್ ಪ್ಯಾಕ್ ಮಾಡಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಮುಗಿಯಿತು. ಸೊ ಮುಗಿದ್ಮೇಲೆ ಈ ಥರ ಕಾಣ್ತಾ ಇದೆ. ಸೊ ನನ್ನ ಫ್ರೆಂಡು ನನಗೆ ನಾನು ಬಿಡ್ತೀನಿ ಅಂತ ನನ್ನ ರೂಮೇಟು. ಸೊ ನನ್ನ ಲಗೇಜ್ ತೊಗೊಂಡು ನಾನೊಂದು 2 ಲಗೇಜ್ ತೊಗೊಂಡು ಹೊರಟಿವಿ. ಸೊ ಆಲ್ಮೋಸ್ಟ್ ಇಲ್ಲೊಂದು ಗುಡಿ ಇದೆ ಗಣಪತಿದು. ಸೊ ನಮಸ್ಕಾರ ಮಾಡಿಬಿಟ್ಟು ಇನ್ನೇನು ಹೊರಟಿವಿ. ಸೊ ನಾನು ನಿಮಗೆ ಬೆಳಗ್ಗೆ ಹೇಳಿದ್ನಲ್ವ ಇವತ್ತೊಂದು ಇನ್ಸಿಡೆಂಟ್ ಆಗಿದೆ ಅಂತ. ಅದು ಇನ್ಸಿಡೆಂಟ್ ಏನಂತಂದರೆ ನನ್ನ ಫ್ರೆಂಡ್ಗೆ ಹೇಗೆ ಗೊತ್ತಾಗ್ಬಿಟ್ಟಿದೆ ನಾನು ಲಾಗ್ ಮಾಡ್ತಿದ್ದೀನಿ ಅಂತ. ಸೊ ಅದಕ್ಕೆ ಅವ್ನು ನನಗೆ ಕಾಲ್ ಮಾಡಿಬಿಟ್ಟು ನಿನಗೆ ಏನಕ್ಕೆ ಬೇಕು ಈ ಲಾಗೆಲ್ಲ, ಇದರಲ್ಲೇನೋ ಯೂಸ್ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟು, ಹಾಗೆ ಹಿಂಗೆ ಲಾಗ್ ಮಾಡ್ತಿದ್ದೀಯಾ, ಸಬ್ಸ್ಕ್ರೈಬರ್ಸೇ ಇಲ್ಲ, ಇರೋದೇ 10 ಜನ ಹಂಗೆ ಅಂತ ಹೇಳಿದ. ಸ್ವಲ್ಪ ಡಿಮೋಟಿವೇಟ್ ಮಾಡಿದ. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೆ ವೆದರ್ ನಾನು ಕಂಟಿನ್ಯೂ ಮಾಡಲಾ ಬೇಡವಾ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಲಾ ಅಂತ. ಸೊ ಅದಕ್ಕೆ ಬಸ್ ಬರೋವರೆಗೂ ಕೂತು ಯೋಚನೆ ಮಾಡ್ತಾಯಿದ್ದೆ. ಸೊ ನೀವು ಹೇಳಿ ಫ್ರೆಂಡ್ಸ್, ನಾನು ಮಾಡಲಾ ಬೇಡವಾ? ಸೊ ಮಾಡೋದಿದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ಎಷ್ಟೋ ಜನ ವೀಡಿಯೋ ನೋಡ್ತಿದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಐ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಸೊ ಇನ್ನೇನು ಬಸ್ಸಲ್ಲಿ ಬಂದೆ. ಸೊ ಬಸ್ ಬಂದು ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಲ್ಮೋಸ್ಟು ಬಸ್ಸು ಎಷ್ಟು ಗಂಟೆಗೆ ಅರೌಂಡ್ 11 o'clock ಸ್ಟಾಪ್ ಆಯಿತು. ಸೊ ನನಗೆ ಹಸಿವಾಗಿತ್ತು ಅಂತ ಊಟ ಮಾಡಿದೆ. ಇವತ್ತು ಫುಲ್ ರಶ್ ಇತ್ತು. ಆಲ್ಮೋಸ್ಟ್ ಯಾರೋ ಒಂದು ಬಸ್ ಜನ ಟ್ರಿಪ್ ಹೋಗ್ತಾಯಿದ್ರು, ಫುಲ್ ಹುಡುಗ ಹುಡುಗಿಯರು. ಸೊ ಹಾಗಾಗಿ ಹೋಟೆಲ್ ಫುಲ್ ಇತ್ತು. ಸೊ ಇದೇ ನಮ್ಮ ಬಸ್ ನೋಡಿ, SR ಟ್ರಾವೆಲ್ಸ್ ಅಂತ ಸ್ಲೀಪರು. ಸೊ ಹಾಗೆ ಇಲ್ಲೆಲ್ಲ ಬಸ್ಗಳು ನಿಂತ್ಕೊಂಡಿದ್ದಾವೆ. ಸೊ ನನಗೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಇಲ್ಲೊಂದು ಬಸ್ ಬರುತ್ತೆ ನೋಡಿ. ಸೊ ಫುಲ್ ಲಕ್ಸುರಿ ಇದೆ. ಸೊ ಇದೇ ಫ್ರೆಂಡ್ಸ್, ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿರೋ ಲಾಗು. ಈ ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ನೈಟ್.